ಮಿತ್ರ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ IAS ಮತ್ತು KAS ಅಕಾಡೆಮಿ. ಮೊದಲ ಬಂದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಯಾರು ಪಿಕ್ಚರ್ ಒಳಗೆ ದೊಡ್ಡ ದೊಡ್ಡ ಹುದ್ದೆಗಳ ಕನಕತ್ತೀರಿ ನೋಡ್ರಿ, ಅವ್ರಿಗೆ ಮಾತ್ರ 100% ಹೆಲ್ಪ್ ಆಗ್ತದ ಈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದ್ರ ಮುಖಾಂತರ ಬೆಲ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಡ್ರಿ. ನಾನು ಯಾವುದೇ ವಿಡಿಯೋಗಳನ್ನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಆಗ್ತದ. ನೋಟಿಫಿಕೇಶನ್ ಆಗಿದ ತಕ್ಷಣ ನೀವು ನೋಡ್ಕೊಂಡು ನಾಲೆಜ್ನ ತಗೋಬೋದು. ಇಲ್ಲ ಯಾವುದೇ ಗೌರ್ಮೆಂಟ್ ಜಾಬ್ಸ್ ಅಪ್ಡೇಟ್ನು ನೀವು ತಗೊಳ್ಬೋದು. ಹಾಗಂತ ಇವತ್ತಿನ ಈ ಸರಣಿಗಳನ್ನು ನೋಡಿದ್ದೆ ಅದರಲ್ಲಿ ಸ್ನೇಹಿತರ ಆರ್ಟ್ ಆ್ಯಂಡ್ ಕಲ್ಚರ್, ಕಲೆ ಮತ್ತು ವಾಸ್ತುಶಿಲ್ಪಗಳ ಬಗ್ಗೆ, ಕಲೆ ಮತ್ತು ಸಾಹಿತ್ಯಗಳ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಪ್ರತಿಯೊಂದು ಮಾಹಿತಿಗಳು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗೆ ದೊರಕತ್ತವ. ಅದೇ ಸೀರೀಸ್ ಈಗ ಮುಂದುವರಿಯುವ ಸಾಧ್ಯತೆ ಇದೆ ಸ್ನೇಹಿತರ. ಯಾರ್ಯಾರು ಮುಗಿಸ್ಕೊಟ್ಟಿವ್ರಿ ಸ್ನೇಹಿತರ? ಆಲ್ರೆಡಿ ನನ್ನ ಸಿಗಪ್ಪ 4-5 ವಿಡಿಯೋಗಳು ಬಂದವ. 5 ವಿಡಿಯೋಗಳಲ್ಲಿ ಸಂಪೂರ್ಣವಾದ ಮಾಹಿತಿ ನೋಡಿದ್ವಿ. ಇದು ಸಿಂಧೂ ನಾಗರಿಕತೆ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿನಿ. ಇದು ಮೌರ್ಯರದ ಬಗ್ಗೆ ಮಾಹಿತಿ ಕೊಟ್ಟಿವಿ. ಇದು ನಿಮ್ಮೆಲ್ಲರ ಯೂಟ್ಯೂಬ್ ಚಾನಲ್ ವಿವೇಕಾನಂದ IAS ಮತ್ತು KAS ಅಕಾಡೆಮಿ. 1 ವರ್ಷದ ರಿಸಿಪ್ಟ್ ಬಂದದ. ರಿಸಿಪ್ಟ್ 48,000ಕ್ಕಿಂತ ಅಧಿಕ ಜನರು ಹೆಲ್ಪ್ ಆಗ್ಯದ. ಅವತ್ತಿಗೆ 200ಕ್ಕಿಂತ ಅಧಿಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಎಷ್ಟು 1,400 ಅದಕ್ಕಿಂತ ಏನು ಮಾಡ್ಯಾರ, ಲೈಕ್ ಮಾಡಿದಾರ. ನೀವು ಸಹ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ, ಕಮೆಂಟ್ ಹಾಕಿರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಇದು ಸ್ನೇಹಿತರೆ, ಇದು ಯಾರ್ದಂತಪ್ಪ ಅಂದ್ರೆ ಇದು ಮೌರ್ಯರ ಬಗ್ಗೆ ನೀವು ಮಾಹಿತಿಯನ್ನು ನೀಡಿದ್ವಿ. ಹೊಸ ವಿಡಿಯೋಗಳದಾವ, ನೋಡ್ಕೊಳ್ರಿ. ಇವತ್ತು ನೋಡಕತ್ತೀವಿ ಸ್ನೇಹಿತರೆ ಕನಿಷ್ಕರ ಬಗ್ಗೆ ಸ್ವಲ್ಪ ಯಾವುದೇ ರೀತಿಯ ಸ್ಲೈಡಲ್ಲಿ ಫೋಟೋದು ಯೂಸ್ ಮಾಡಿಲ್ಲ. ಸ್ವಲ್ಪ ಬ್ಯುಸಿ ಇದ್ದ ಕಾರಣ PPTಯನ್ನು ಸ್ವಲ್ಪ ವಿವೇಕವಾಗಿ ಮುಗಿಸುವ ಸಾಧ್ಯತೆ ಮಾಡಕತ್ತೀವಿ. ದಯವಿಟ್ಟು ನೋಡಿ ಇಟ್ಕೊಳ್ರಿ. ಹೌದ್ರಿ ಸ್ನೇಹಿತರೆ, ಕನಿಷ್ಕ ಅಂದ ತಕ್ಷಣ ನಿಮಗೆ ಗೊತ್ತೈತಿ ಕುಶಾಣವ್ರ ನೆನಪಿಗೆ ಬರ್ತಾರ. ಕುಶಾಣವ್ರು ಯಾರು, ಅವ್ರ ಬಗ್ಗೆ ಏನು, ಹಿಸ್ಟ್ರಿ ಕ್ಲಾಸ್ ನಾವು ಮಾಡಕತ್ತಿಲ್ಲ. ಅದ್ರ ಬಗ್ಗೆ ನಾನು ಏನೂ ಹೇಳಕತ್ತಿಲ್ಲ. ಮೊದಲು ಆದ್ರೂ ನಾನು ಹೇಳಿದ್ದೀನಿ ರೀ, ಸಿಂಧೂ ನಾಗರಿಕತೆ ಹೇಳುವಾಗ ಹೇಳಿದ್ದೀನಿ, ಮೌರ್ಯರು ಹೇಳುವಾಗ ಆದ್ರೂ ಹೇಳಿದ್ದೀನಿ ರೀ, ಮತ್ತು ಈಗಾದ್ರೂ ಅದನ್ನ ಹೇಳಕತ್ತೀನಿ ರೀ. ನಾನು ಹಿಸ್ಟ್ರಿ ಕ್ಲಾಸ್ ಮಾಡಕತ್ತೀನಿ. ಹಿಸ್ಟ್ರಿ ಕ್ಲಾಸ್ ಅಥವಾ ಸರಣಿಯಿಂದ ಶುರು ಮಾಡಿವಿ. ಇವತ್ತಿಗೆ ಒಂದು ಹಿಸ್ಟ್ರಿನ ಹೇಗೆ ಓದಬಹುದು, ಯಾವ ರೀತಿಯಾಗಿ ಓದಬೇಕು, ಯಾವ ರೀತಿಯಾಗಿ ನೆನ್ಪಿಟ್ಕೋಬಹುದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಬರ್ತದ ಅದು ನಿಮಗೆ ಸಣ್ಣದಾಗ. ಈ ನೋಡಿ ಸ್ನೇಹಿತರೆ, ಕನಿಷ್ಕನ ಕಾಲದ ಅನೇಕ ಶೈಲಿಗಳ ಬೆಳವಣಿಗೆ ಹೊಂದಿರೋದನ್ನು ನೀವು ನೋಡ್ಬೋದು. ಹಲವಾರು ಶೈಲಿಗಳು ಯಾರು ಬಂದವು ಕನಿಷ್ಕನ. ಯಾಕಂದ್ರೆ ಒಬ್ಬ ಕಲಾಪ್ರಿಯನಾಗಿದ್ದ, ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದ, ಬೌದ್ಧರಿಗೆ ಹಲವಾರು ಆಶ್ರಯಗಳನ್ನು ನೀಡಿ ಕಟ್ಟಡಗಳು ಕಟ್ಟಿ, ಅಶೋಕ್ ಹೆಂಗಿದ್ ನೋಡಿ ಅದೇ ರೀತಿಯಾಗಿಯೂ ಸಹ ಬೌದ್ಧರ ಬಗ್ಗೆ ಕಾಳಜಿಗಳನ್ನು ಹೊಂದಿದವನಾಗಿದ್ದ. ಇವನ ಕಾಲದ ನಗರಗಳಲ್ಲಿ ಬೌದ್ಧ ವ್ಯವಹಾರಗಳು, ಬೌದ್ಧ ಧರ್ಮದ ರೆಸ್ಟ್ ಮಾಡಕ ಸ್ತೂಪಗಳು, ಮತ್ತು ಪೇಶಾವರ ಅಂತ ಒಂದು ಏನು ರಾಜ್ಯ ಅಂತ, ಪೇಶಾವರದಲ್ಲಿ ಒಂದು ಚೈತ್ರಾಲಯವನ್ನು ಕಟ್ಟಿಸೋಣ. ಅದು ಎಷ್ಟು ಯಾತ್ರಿಕರಂದ್ರೆ ವಿಸಿಟರ್ಸ್, ಬೌದ್ಧ ಯಾತ್ರಿಗಳು ಯಾರು ವಿಸಿಟ್ ಮಾಡಿಕೊಟ್ರು ಅವ್ರಿಗೆಲ್ಲರೂ ಮೈಯನ್ನು ರೋಮಾಂಚನಗೊಳಿಸಲು 2ನೇ ಮಾತ ಇಲ್ಲ ಅಂತ ಯಾರ ಹತ್ರ ಇತಿಹಾಸಕಾರ ಹೇಳ್ತಾರ. ಆತನ ಹೊಗಳಿಕೆಗೆ ಪಾತ್ರವಾಗಿತ್ರಿ ಸುಪ್ರಸಿದ್ಧವಾದ ಚೈತ್ರಾಲಯ. ಅದೆಷ್ಟೈತೆ, 13 ಅಂತಸ್ತುಗಳಿಂದ ಕೂಡಿದ. 1 ಅಂತಸ್ತು ಈ ರೀತಿ ಇರ್ತದೆ, 2 ಅಂತಸ್ತು, 3 ಅಂತಸ್ತು, ಈ ರೀತಿಯಾಗಿ 13 ಅಂತಸ್ತುಗಳಿಂದ ಕೂಡಿರುವುದನ್ನು ನೀವು ನೋಡಬಹುದು. ಎಷ್ಟು ದೊಡ್ಡದೈತಿ. ಮತ್ತು 400 ಅಡಿ ಎತ್ತರ ಇರುವುದನ್ನು, ಎತ್ತರದ ಗೋಪುರದ ಆಕೃತಿ ಹೊಂದೈತಿ. 400 ಅಡಿ ಇಷ್ಟೆಟ್ಟ 13 ಅಡಿ ಆದ ನಂತರ 400 ಅಡಿ ಎತ್ತರದ ಗೋಪುರವನ್ನು ಹೊಂದಿರುವುದನ್ನು ನೀವು ನೋಡಬಹುದಾಗಿದೆ. ಎಷ್ಟು ಇದೆಟ್ಟೈತಿ, 400 ಅಡಿ ಐತಿ. ಮತ್ತು ಇವು ಇಂಥ ಅಂತಸ್ತುಗಳಿಟ್ಟದ 13 ಅಂತಸ್ತುಗಳಿಂದ ಕೂಡೈತಿ. ಆದ್ದರಿಂದ ಇದು ಕಾಮನ್ ಸ್ನೇಹಿತರ. ಇದು 13 ಅಂತಸ್ತು ಅಂದ್ರೆ ದೊಡ್ಡದಾಗ್ತದೆ. ಆದ್ದರಿಂದ ಅಲ್ಲಿ ಯಾರು ವಿಸಿಟ್ ಕೊಡ್ತಾರ ಅವರಿಗೆಲ್ಲರ ಮೈಗಳನ್ನು ರೋಮಾಂಚನಗೊಳಿಸುವ ಕಾರ್ಯ ಮಾಡತ್ತದ. ನೆಕ್ಸ್ಟ್ ನೋಡ್ರಿ, ಅದೇನು ಕಟ್ಟಡ ಇದ್ರೆ 13 ಅಡಿ ಅಂತಸ್ತು. ಇದರ ಮೇಲ್ಬದಿಯಲ್ಲಿ ಕಬ್ಬಿಣದ ಕಳಸವನ್ನು ನೀಡಲಾಗುತ್ತೆ. ಕಬ್ಬಿಣ FE, ಅದರ ಸಂಕೇತ FE. ಅದರ ಪೆರಸ್ ಮತ್ತು ಪೆರಿಕ್ ಬರ್ತದೆ. ಪೆರಸ್ FE3 ಮತ್ತು ಪೆರಸ್ FE4 ಈ ರೀತಿಯಾಗಿ ಬರ್ತಾವ. ಇದು ಸೈನ್ಸ್ ಕ್ಲಾಸ್ ಬೇಡ, ಇದಕ್ಕೆ ಹೋಗೋಣ ಗಪ್ರಿ. ಪೆರಸ್ ಅಂದ್ರೆ ಕಬ್ಬಿಣ ಅಂದ್ರೆ ಶಾರ್ಟ್ ಆಗಿ FE ಅಂತ ಬಿಟ್ಕೊಡ್ರಿ, ನೀವು ನೋಡಿಸೋದು ಮಾಡಕ್ಕೆ. FE ಕಳಸವನ್ನು ಇಟ್ಟರು. ಅದು ಯಾವ ರೀತಿ ಕಬ್ಬಿಣದ, ಈಗ ಹೆಂಗೆ ನೀವು ಹಿತ್ತಾಳೆದು ಬಂಗಾರದ ಇಡ್ತೀರಿ ದೇವಾಲಯಗಳ ಮೇಲೆ ಇಡ್ತದೆ. ಹಿಂಗೆ ದೇವಾಲಯ ಕಟ್ಟಿರ್ತಾರೆ, ಇಲ್ಲೆಲ್ಲ ಒಂದು ಕೈನ ಬಿಟ್ಟಿರ್ತಾರೆ. ಅದ್ರ ಮ್ಯಾಲ ಚಂದಂಗೆ ಡಿಸೈನ್ ಮಾಡಿ ಇಟ್ಟಿರ್ತಾರೆ. ಅವಾಗ ಕಬ್ಬಿಣದ ಇಟ್ಟರೆ ಈಗ ಸ್ವಲ್ಪ ಹಿತ್ತಾಳೆದು ಬಂಗಾರದ ಇಡ್ತಾರೆ. ಕಟ್ಟಡದ ಸಮೀಪದಲ್ಲಿ ಬೌದ್ಧ ಧರ್ಮೀಯರು, ಆ ಕಟ್ಟಡ ಏನೈತಿ ಇದು 13 ಅಂತಸ್ತು ಮತ್ತು 400 ಅಡಿ ಅದರ ಹತ್ತಿರ ಅಂದ್ರೆ ಸಮೀಪದಲ್ಲಿ ಒಂದು ಧರ್ಮೀಯರ ವಿದ್ಯಾಭ್ಯಾಸಕ್ಕಾಗಿ ಎಜುಕೇಶನ್ ಸಲುವಾಗಿ ಏನು ಮಾಡ್ಯಾನ, ಇಲ್ಲೊಂದು ದೊಡ್ಡದು ವಿಹಾರ ಅಂದ್ರೆ ರೆಸ್ಟ್ ರೂಮ್ ಅಂದ್ರೆ ಒಂದು ಮೈಗತ್ಲೆ ಕಟ್ಸ್ಯಾನ. ಇವನ ಆಸ್ಥಾನದಾಗ ಶ್ರೇಷ್ಠ ಗ್ರೀಕ್ ದೇಶದ ಯಾರಿದ್ರು ಶಿಲ್ಪಿ ಇದ್ರು. ಅವನ ಹೆಸರನ್ನ ಎನ್ಜಿಸಿಲಾಸಸ್. ಇಲ್ಲಿ ಬೈತ ನೋಡ್ರಿ,
ಶಿಲಾಸ್ NG ಶಿಲಾಸ್ ಒಬ್ಬ ಯಾರ ಶ್ರೇಷ್ಠ ಶಿಲ್ಪಿ ಇದ್ದ. ಆ ಶಿಲ್ಪಿ ಸಹಾಯದಿಂದ 400 ಅಡಿ ಎತ್ತರದ ಗೋಪುರ ಇಟ್ಟಿದ್ದ, 13 ಅಡಿಗಳ ಅಂತಸ್ತುಗಳನ್ನು ಕಟ್ಟಿದ. ಆದ್ದರಿಂದ ಆ ಶಿಲ್ಪಿಯನ್ನ ನೀವು ನೆನಪಿಟ್ಟುಕೊಳ್ರಿ. NG ಶಿಲಾಸಸ್ ಪ್ರಮುಖನಾಗಿರ್ತಾನೆ. ಯಾರ ಆಸ್ಥಾನದಲ್ಲಿ? ಕನಿಷ್ಕನ ಆಸ್ಥಾನದಲ್ಲಿ ಪ್ರಮುಖನಾಗಿರುವುದನ್ನು ನೀವು ನೋಡಬಹುದು. ಇದಾದ ನಂತರ ಈ ಕನಿಷ್ಕನ ಆಸ್ಥಾನದಲ್ಲಿ ಕಲ್ಲಣನ ಅಂತಿದೆ. ಕಲ್ಲಣನ ರಾಜತನಂಗಿನ ಕೃತಿ. ಇವು ನಮ್ಮ ಡೈರೆಕ್ಟ್ SSC ಕ್ವಶನ್. SSC ಆಗಿರ್ಬೋದು, RRB ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ದಾಗ ಇಂಥ ಕೇಳ್ತಾರೆ ನೋಡ್ರಿ. ಯಾವ? ಕಲ್ಲಣನ ಕೃತಿ ರಾಜತರಂಗಿಣಿ. ಕಲ್ಲಣ ಎಂದ ತಕ್ಷಣ ನೆನಪಿಗೆ ಬರುವುದೇ ರಾಜತರಂಗಿಣಿಯ ಕೃತಿ. ಕನಿಷ್ಕನು ಕಾಶ್ಮೀರದಲ್ಲಿ ತನ್ನ ಹೆಸರ ಕನಿಷ್ಕಪುರ ಎಂಬ ಹೊಸ ನಗರವನ್ನು ನಿರ್ಮಿಸಿದನು. ಕನಿಷ್ಕನ ಆದೇಶದಂತೆ ಕೈಗೊಂಡ ಶಿಲ್ಪ ರಚನೆಗಳಲ್ಲಿ ಅವನ ಪೂರ್ಣಾಕೃತಿಯು ವಿಗ್ರಹ ಒಂದು. ಇದು ಮೊದಲ ಬಳಿ ಸಿಕ್ಕಿದ್ದು. ತಲೆಯ ಭಾಗ ಹಾಳಾಗೈತಿ. ಐತ್ರಿ. ಅದು ಹೆಂಗೈತಿ ಹೇಳ್ರಿ, ಹಿಂಗೆ ಕಾಲದ ಉರಿ, ಅವನ ದೇಹ ಸಹ ಐತಿ, ಅವನ ಕೈಗಳು ಸ್ವಲ್ಪ ಅದ, ಬಟ್ ಆತನ ತಲೆಯ ಸಿರ ಭಾಗ ಏನೈತಿ, ಇದು ನಾಶ ಆಗೈತಿ. ಈಗ ಪ್ರೆಸೆಂಟ್ಲಿ ಇದು ಎಲ್ಲಿ ಸಿಕ್ಕಿದೆ ಅಂತಂದ್ರೆ ಮಥುರಾದ ಬಳಿ ಸಿಕ್ಕಿದೆ. ಈ ಮಥುರಾ ಯಾವ ರಾಜ್ಯದಲ್ಲಿ ಐತಿ? ಪ್ರೆಸೆಂಟ್ಲಿ ಯಾವ ರಾಜ್ಯದಲ್ಲಿ ಐತಿ? ನೀವು ಮಕ್ಕಳಿ ಕಮೆಂಟ್ ಹಾಕ್ರಿ. ಓಕೆ, ಮಥುರಾ ಯಾವ ರಾಜ್ಯದಲ್ಲಿ ಇದೆ? ಕಮೆಂಟ್ ಹಾಕ್ರಿ. ಇದು ನಿಮ್ಮ ಕೆಲಸ. ಕನಿಷ್ಕಪುರ ಅವತ್ತು ನಿರ್ಮಾಣ ಮಾಡಿದ್ದ. ಈಗ ರೀಸೆಂಟ್ಲಿ ಸ್ವಲ್ಪ ಅಪ್ಡೇಟ್ ಆಗೋಣ, ಭಾರತದವ್ರು ಬಂದರು, ಬೌಂಡ್ರಿ ಕಮಿಷನ್ ಅಪ್ಲೈ ಆಗೋಣ, ಚೇಂಜ್ ಮಾಡಿದ್ದಾರೆ. ಆದರೆ ಈಗ ಪ್ರೆಸೆಂಟ್ಲಿ ಮಥುರಾ ಇದೆ. ಕನಿಷ್ಕನ ಇನ್ನೊಂದು ಪ್ರಮುಖ ಅಂದ್ರೆ ಇವು ಭಾರತವನ್ನು ಬಿಟ್ಟು ಹೊರಗಡೆ ಪ್ರದೇಶವನ್ನು ಸಹ ಏನ್ ಮಾಡಿದ್ದ, ತನ್ನ ಆಳ್ವಿಕೆಗೆ ತೆಗೆದುಕೊಂಡಿರುವುದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಅಂದ್ರೆ ಯಾವೊಬ್ಬ ರಾಜ ಭಾರತವನ್ನು ಬಿಟ್ಟು ಬೇರೆ ದೇಶವನ್ನು ಆಳ್ವಿಕೆ ಮಾಡ್ಕೊಂಡ್ರೆ ಆತ ಕನಿಷ್ಕ ಪ್ರಮುಖ. ಇದರ ಕಾಲದಲ್ಲಿ ಗಾಂಧಾರ ಶಿಲ್ಪಕಲೆ ಬೆಳವಣಿಗೆಗೊಂಡಿದ್ದು. ಈ ಕಲೆಯಲ್ಲಿ ಅನೇಕ ಬುದ್ಧನ ವಿಗ್ರಹಗಳನ್ನು ಕೆತ್ತಿಸ್ಯಾರ. ಮಹಾಯಾನ ಪಂಥ ಪ್ರಸರಕ್ಕೆ ಉಪಯೋಗಿಸಿಕೊಳ್ಳಲು ಇಂಥ ಬುದ್ಧನ ಸುಂದರವಾದ ಮೂರ್ತಿಗಳು ಅವನ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಹಾಗೂ ದೇಶದ ಅದರಲ್ಲಿ ನೀವು ಸಹ ಅಶೋಕ್ ಹೆಂಗ್ ಬೌದ್ಧ ಧರ್ಮ ಅಲ್ಲ, ಅದರ ಅಶೋಕಿನ ಸ್ವಲ್ಪ ಮುಂದುವರೆದ ಆತ ಬುದ್ಧನ ವಿಗ್ರಹಗಳನ್ನ ಅಶೋಕನ ನಂತರ ನೀವು ಕನಿಷ್ಕ ಬರ್ತಾನೆ. ಈ ಕನಿಷ್ಕ ಏನ್ ಮಾಡ್ತಾನ್ರಿ, ಬುದ್ಧನ ವಿಗ್ರಹಗಳನ್ನ ಕೆತ್ತನೆ ಮಾಡಕ್ಕೆ ಹೇಳ್ತಾನ. ಕೆತ್ತನೆ ಮಾಡಿ ಆತನ ಏನು ಇಲ್ಲ ಇದನ್ನಿತ್ತಲ್ಲ, ಇದು ಅವನ ರಾಜ ಅಂತ ತಿಳ್ಕೊರಿ. ಇಲ್ಲೊಂದು ವಿಗ್ರಹ, ಇಲ್ಲೊಂದು ಎಲ್ಲ ಕಡೆ. ಅಷ್ಟೇ ಅಲ್ಲ, ಹೊರದೇಶಕ್ಕೆ ಏನು ರಾಜ್ಯ ಆಗಿದೆ ಅಲ್ಲಿ ಎಲ್ಲ ಕಡೆ ಏನ್ ಮಾಡ್ತಾನ, ಬುದ್ಧನ ವಿಗ್ರಹಗಳ ಸ್ಥಾಪನೆ ಮಾಡಲು ಆತ ಹೇಳ್ತಾನ. ಅಷ್ಟೇ ಅಲ್ಲದೆ ಕನಿಷ್ಕನ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಹುಯ್ಯಸ್ ಅಂದ್ರೆ ಇವು ಕನಿಷ್ಕನ ಹಿರಿಯ ಮಗ ಅಂದ್ರೆ ದೊಡ್ಡ ಮಗ ಹುಯ್ಯಸ್ ಇರ್ತಾನ. ಮೊದಲನೇ ರುದ್ರದಾಮನ ಮಾಳ್ವ ಮತ್ತು ಶಿಂದ್ಗಳಲ್ಲಿ ಪ್ರಬಲನಾದನು. ಆಗ ಈ ಭಾಗಗಳು ಕುಶಾನ್ ಸಾಮ್ರಾಜ್ಯದ ಕಳಚಿ ಹೋಗಿರಬಹುದು. ಇನ್ನುಳಿದ ಭಾಗಗಳನ್ನು ಹುಯ್ಯಸ್ಸನ್ನು ಸಮರ್ಪಕವಾಗಿ ಆಳಿದನು. ಇವನನ್ನು ಸಹ ಬೌದ್ಧ ಧರ್ಮದ ಅನುಯಾಯಿಸಿದನು. ಮಥುರಾದಲ್ಲಿ ಒಂದು ಬೌದ್ಧ ಮಂದಿರವನ್ನು ಕಟ್ಟಿಸ್ಯಾನ. ಕಾಶ್ಮೀರದಲ್ಲಿ ಹುಷ್ಕಪುರವೆಂಬ ನಗರ ಇದೆ. ಮಥುರಾದಲ್ಲಿ ಅಂದ್ರೆ ಈಗ ಜಮ್ಮು ಆ್ಯಂಡ್ ಕಾಶ್ಮೀರ ಐತಿಲ್ಲ, ಜಮ್ಮು ಆ್ಯಂಡ್ ಕಾಶ್ಮೀರ ಲಡಾಖ್, ಅದು ಹುಷ್ಕಪುರ ಎಂಬ ನಗರ ಐತಿ. ಅಂದ್ರೆ ನಿಮಗೆ ಏನ್ ತಿಳಿದು ಬರ್ತದೆ ಇದರಿಂದ, ಕನಿಷ್ಕದ ಏನ್ ಮಾಡೋದು, ಜಮ್ಮು ಆ್ಯಂಡ್ ಕಾಶ್ಮೀರ್ ಹಿಂಗೇನು ಪ್ರೆಸೆಂಟ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಲೇ ಲಡಾಖ್ ಐತಿ ನೋಡ್ರಿ. ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಲೇ ಲಡಾಖ್, ಆ ಲೇ ಲಡಾಖ್ ಪ್ರದೇಶಗಳು ಇವು ಏನು ಪ್ರದೇಶಗಳು ಈತ ಆಳ್ವಿಕೆ ಮಾಡ್ತಿದ್ದ. ಅಲ್ಲಿ ಬೌದ್ಧ ವಿಹಾರಗಳು ಕಟ್ಟಿಸ್ಯಾನ ಮತ್ತು ಆತನ ರುಂಡಗಳು ಸಿಕ್ಕವ. ಅವಾಗೆಲ್ಲ ಕೂಡಿದ್ದು, ಬಟ್ ಇವಾಗ ಏನಾಗಿದೆ ಡಿವೈಡ್ ಆಗ್ತಿರೋದನ್ನು ನೀವು ಗಮನಕ್ಕೆ ತೆಗೆದುಕೊಳ್ಳಿ. ಅದಂತ ವಾಸುದೇವ ಹುಯ್ಯಸ್ಸನ ನಂತರ ವಾಸುದೇವನು ಕುಶಾಣರ ಅರಸನಾದನು. ಇವನ ಕಾಲದಲ್ಲಿ ಕುಶಾಣ ಸಾಮ್ರಾಜ್ಯ ವ್ಯಾಪ್ತಿ ಕುಸಿಯಿತು, ಅಂದ್ರೆ ಕಡಿಮೆ ಆಯಿತು. ಇವನು ಹಿಂದೂ ಧರ್ಮೀಯನಾಗಿ ಪರಿವರ್ತನೆಗೊಂಡು ಕಟ್ಟರ ಹಿಂದೂ ಆದೋಳ್ರಿ. ಇವರೆಲ್ಲ ಇಬ್ಬರು ಅಪ್ಪ ಆದಂತ ಇವು ಬಂದ ಹಿಂದೂ ಆದ. ತನ್ನ ನಾಣ್ಯಗಳ ಮೇಲೆ ಶಿವ ಮತ್ತು ಅವನ ವಾಹನವಾದ ನಂದಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅಚ್ಚು ಹಾಕಿದನು. ವಾಸುದೇವನ ಕಾಲದ ನಂತರ ಕುಶಾನ್ ಸಾಮ್ರಾಜ್ಯ ಹಲವು ಕುಶಾನ್ ರಾಜಕುಮಾರರಲ್ಲಿ ವಿಭಾಗಗೊಂಡು ಛೇದಗೊಂಡಿತು. ಕುಶಾನರು ತೀವ್ರ ಗತಿಯಲ್ಲಿ ಹಿಂದೂಗಳಾದ ಇವರಿಗೆ ಹಾಗೂ ಸಿಂಧೂ ನದಿ ಇಲ್ಲಿ ಮ್ಯಾಲ ಬರ್ತದೆ, ಸಿಂಧೂ ನದಿಯ ಆಚೆಗಿರುವ ರಾಜ್ಯಗಳ ನಡುವೆ ಸಂಘರ್ಷಗಳಿಗೆ ಎಡೆ ಮಾಡಿಕೊಟ್ಟಿತು. ಯಮುನಾ ಕಣಿವೆಯ ಭಾಗದಲ್ಲಿ ಕುಶಾನರ ಆಳ್ವಿಕೆಯಲ್ಲಿ ಬದಿಗೊತ್ತಿ ನಾಗಾಜನರು ಪ್ರಬಲಕ್ಕೆ ಬಂದರು. ನಾಗಾಜನರು ಪ್ರಬಲರಾಗಿ ಬರ್ತಾರ. ಕೊನೆಯದಾಗಿ ವಾಸುದೇವ ರಾಜ್ಯದ ಮುಂದೆಲ್ಲ ಇವರು ಸೈನಿಕ ಸರ್ಕೊಂಡ್ ಬಿಡ್ತಾರೆ. ಅದ್ರ ಗಾಂಧಾರ ಶಿಲ್ಪಕಲೆ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ರೀ. ಯಾರು ನೋಡಿಲ್ಲ ಅದನ್ನು ನೋಡ್ಕೊಡ್ರಿ. ಭಾಳ ಶಾರ್ಟ್ ಆಗಿ ಮತ್ತು ಸ್ವ್ಯಾಟ್ ಆ್ಯಂಡ್ ಶೂಟ್ ಆಗಿರೋದ್ರಿಂದ ವಿಡಿಯೋ ಐತೆ, ಸ್ವ್ಯಾಟ್ ಆ್ಯಂಡ್ ಸ್ವೀಟ್ ಆದ್ದರಿಂದ ಆ ವಿಡಿಯೋ ನೋಡ್ಕೊಳ್ರಿ. ಗಾಂಧಾರ ಕಲೆ ಬಗ್ಗೆ ಮಾಹಿತಿ ಕೊಟ್ಟಿನಿ, ಭಾಳ ಚಂದ ಕೊಟ್ಟೀನಿ. ಇದಕ್ಕಿಂತ ಚಂದ ಮಾಹಿತಿ ಪ್ಯೂ ಟೆಕ್ಸ್ಟ್ ಬುಕ್ನ ಅಂತ ತಗೊಂಡು ಕೊಟ್ಟಿದ್ದೀನಿ ರೀ. ಆದ್ದರಿಂದ ನೋಡ್ಕೊಟ್ಟಿದ್ದೆ. ರೀತಿಯಾಗಿ ಮಾಂಸ ಖಂಡ ಮೀಸಿ ಮುಂತಾದಗಳ ಬಗ್ಗೆ ಅದ್ರ ಬಗ್ಗೆ ಐತಿ. ಪ್ರತಿಗಳು ಭಾರತ ಇನ್ನಿತರ ಪ್ರದೇಶಗಳಲ್ಲಿ ಬುದ್ಧನ ವಿಗ್ರಹಗಳನ್ನು ಕೆತ್ತಿಸ್ಯಾರ. ಎಲ್ಲ ಮಾಹಿತಿ ಅದ್ರ ಬಗ್ಗೆ ನೀಡಿ ಅದನ್ನು ಸಹ ನೋಡ್ಕೊಡ್ರಿ. ಇನ್ನೊಂದು ಸ್ಲೈಡ್ನಲ್ಲಿ ನಿಮಗೆ ಸಂಪೂರ್ಣದ ಮಾಹಿತಿ ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಬಿಜಿ ಇದೆ ಕಾರಣ ಈ ಕ್ಲಾಸಲ್ಲಿ ಮುಗಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಬಟಗನ ಸ್ನೇಹಿತರೆ, ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ನೇನೇ ಡೌಟ್ ಇದ್ರು ಕಮೆಂಟ್ ಹಾಕಿ. ಇದು ಗುಪ್ತರ ಬಗ್ಗೆ PDF ರೆಡಿ ಐತ್ರಿ. ಸ್ವಲ್ಪ ಇದ್ರಾಗ ಏನಾಗ್ತದೆ ಹೇಳ್ಕೊಂಡ್ರೆ ಸ್ನೇಹಿತರೆ,
ಇದು ನಾಲೆಜ್ ಒಂದು 2 ಬುಕ್ನಿಂದ ನಾವು ಕಲೆಕ್ಟ್ ಮಾಡ್ತೀವಿ. ಮೀನ್ಸ್ ಕೆ ಸದಾಶಿವ ಇರ್ಬೋದು, ಕೆ ಸದಾಶಿವ ಇರ್ಬೋದು, ಕೆ ಎನ್ ಎ ಇರ್ಬೋದು. ಇವರೆಲ್ಲರಿಂದ ಏನು ಮಾಡ್ತೀವಿ ನಾವು ನಾಲೆಜ ತಗೊಂಡು ಅದನ್ನು ಟೈಪ್ ಮಾಡೋಕೆ ಭಾಳ ಲೇಟ್ ಇಡ್ತೀವಿ. ಸುಮ್ಮನೆ ಟೈಪ್ ಮಾಡೋದು ಭಾಳ ಕಷ್ಟ ಐತಿ. ನಂತರ ಟೈಪ್ ಮಾಡಿದ ತಕ್ಷಣ ಇದ್ರ ರಿಲೇಟೆಡ್ ಫೋಟೋ ಅಪ್ಲೋಡ್ ಮಾಡಬೇಕು. ಅದನ್ನು ಕ್ರೋಮ್ನಾಗ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಹಿಂದಿ ಕ್ಲಾಸ್ ಹಚ್ತಿ. ಅದನ್ನು ಯಾರು ನೋಡತ್ತಾರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಬೆಲ್ ಐಕನ್ ಪ್ರೆಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ನಮ್ಮ ಚಾನಲ್ ನೀವು ಬೆಳೆಸ್ರಿ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲೇ ಮುಗಿಸೋಣ ಸ್ನೇಹಿತರ. ಹೇಳಿದಾಗ ನಮ್ಮ ಮೇಲೆ ಐಎಸ್ ಮತ್ತು KS ಕಡಿಮೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ನೆಕ್ಸ್ಟ್ ಬಟನ್ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.